ಒಂದು ಸೈಕಲ್ ಸಿಕ್ತ. ಜೈ ಜಗನ್ನಾಥ್. ಜಾಮೂನ್ ಗತೆನೂ ಐತಿ, ಚಲೋ ಐತಿ. ಇಸ್ ಫೇವ್ರೇಟ್. ಓಹೋ ಕ್ಲಾಸ್ ಸ್ವೀಟ್ ತೋಡ್ಪೊಡ್ ಐತಿ ನೋಡ್ರಿ. ಏನೋ ಸ್ವೀಟ್ ಇಡ್ಲಿ ಅಂತ ಚೆನ್ನಾದ ಅದು ಸ್ವೀಟ್. ಪಲಾವ್ ಮಾಡ್ಯಾನ ಅದು ಸ್ವೀಟ್. ಇಲ್ಲಿ ಸ್ವೀಟಿಗೆ ಹುಟ್ಟ್ಯಾರ ಹಂಗೈತಿ ಇದು ಸ್ವೀಟ್. ಅಯ್ಯೋ ಊಟ ಸರಿ ಇಲ್ಲಾರ್ದಕ್ ಒಂದು ಹೋಟೆಲ್ಗೆ ಹೋದ್ವಿ, ಅಲ್ಲಿದ್ದು ಊಟ ತೋಡ್ಪೋಡಿತ್ತ. ನಾನು ಹಿಂದ್ ನೋಡ್ಬೋದು ನೀವು ಕ್ರೌಡ್. ಅವಾಗಿನ ಕಂಟಿನ್ಯೂ ಹಾಕಾಕತ್ತಾರ. ಜಸ್ಟ್ 10 ರೂಪಾಯಿ ಆಲೂ ಎಲ್ಲ ಹಾಕೊಟ್ಟಾರ. ಬಟರ್ ಸೂಪ್ ಅಲ್ಲ, ಮಟರ್ ಸೂಪ್. ಇನ್ನೊಂದು ಇದೇನ್ ಸ್ಯಾಂಪಲ್ ತಗೊಂಡಿದ್ದೇನಾ? ಬ್ಯಾಗ್ ಪೂರಿ ಜಗನ್ನಾಥ. ಈಗ ಈವ್ನಿಂಗ್ 8:30 ಆಗೈತೆ. ಈವ್ನಿಂಗ್ ಅಲ್ಲ, ನೈಟ್ ಆಗೈತಿ. ಸೊ ಈಗ ನಿಮಗ ರೂಮಿಂದ ಸ್ವಲ್ಪ ಶಾರ್ಟ್ಸ್ ತೋರಿಸ್ತೀನಿ. ಸೊ ಇದ ನೋಡ್ರಿ ನಮ್ ರೂಮ್. ಬೆಡ್ ಐತಿ, ಇದ್ರ ಮೇಲೆ 6 ಮಂದಿ ಮಕ್ಕೋಬೋದಂತ. ಸೊ ಈಗೂ ಸ್ವಲ್ಪ ಮಸಿ ಐತಿ. ನಮ್ಮ ಹುಡುಗರಲ್ಲ ಇನ್ನೊಂದ್ ಸರ್ತಿ ದರ್ಶನ ಮಾಡಕ್ ಹೋಗ್ಯಾರ. ನಾಳೆ ಬೆಳಗ್ಗೆ ಹೋಗ್ತೀನಿ ಇನ್ನೊಂದ್ಸತ. ಎದಕ್ಕಂದ್ರೆ ಇವತ್ತು ಇಲ್ಲಿದ್ದ ನೈಟ್ ಸ್ಟ್ರೀಟ್ ನಿಮಗ್ ತೋರಿಸ್ಬೇಕಂತ ಹೇಳಿ ನಾವು ಹೋಗಿಲ್ಲ ಅವ್ರ ಜೊತೆ. ನನ್ನ ಜೊತೆ ಒಂದಿಬ್ರು ಅದಾರ. ಅಲ್ಲಿ ವೆಂಕಟೇಶ್ ಅದಾನ, ವಿನಾಯಕ್ ಕ್ಯಾಮ್ರಾಮನ್ ಅದಾನ. ಸೊ ಇವ್ರ ಜೊತೆನ ಈಗ ನಿಮಗ ಮಾರ್ಕೆಟ್ ತೋರ್ಸ್ಕೊಂಡ್ ಬರ್ತೀನಿ, ಬರ್ರಿ. ಸೊ ಗೈಸ್, ಈಗ ನಾವು ಹೊಂಟಿರೋದ ಮಾರ್ಕೆಟ್ ತೋರ್ಸಾಕ. ಪೂರಿದಾಗ ನೈಟ್ ಹೆಂಗೈತ ಅನ್ನೋದ ನಿಮ್ಗೆ ತೋರಿಸ್ತೇನೆ. ಈ ವಿಡಿಯೋದಾಗ ನಿಮ್ಗೆ ಬ್ಲರ್ ಅನ್ನಿಸ್ತಂದ್ರ ಅಡ್ಜಸ್ಟ್ ಮಾಡ್ಕೊರಿ. ನೈಟ್ ಮಾಡಾಕತ್ತೀವಿ. ಸೊ ಇದ ಮೇನ್ ರೋಡ್, ಅಲ್ಲಿ ಗುಡಿ ಇರೋದ. ಸೊ ಈ ಸೈಡ್ ನಾವು ಗುಡಿ ಅಪೋಸಿಟ್ ತೆಳಗ್ ಇಳಿಯಾಕತ್ತೀವಿ. ಇಲ್ಲಿ ಒಂದಿಷ್ಟು ಸ್ವೀಟ್ಸ್ ಸಿಗ್ತಾವ, ಗುಲಾಬ್ ಜಾಮೂನ್ ಸ್ವೀಟ್ಸ್. ಅದು ಎಲ್ಲೆಲ್ಲಿ ಸಿಗ್ತೈತಿ, ಏನ್ ಸಿಗ್ತೈತಿ ಐಡಿಯಾ ಇಲ್ಲ. ಬಟ್ ಸಿಗೋ ಕಡೆ ಸಿಕ್ತಂದ್ರ ಅದ್ ವಿಡಿಯೋ ತಗೊಂತೀನಿ. ಅದು ಬಂದ್ ನನ್ನ ಇನ್ಸ್ಟಾಗ್ರಾಮ್ದಾಗ ಬರ್ತೈತಿ, ನೋಡ್ರಿ. ಸೊ ಈಗ ಇಲ್ಲಿ ಸ್ಟ್ರೀಟ್ ನೋಡೋಣ, ಸೊ ಅಂಗಡಿಗಳು ನೋಡೋಣ. ಬಟ್ ಸ್ವಲ್ಪ ದೊಡ್ಡ ಅಂಗಡಿಗಳಿಲ್ಲ. ಅಲ್ಲಿ ಬೀಚ್ ಸೈಡ್ ಹೋದಾಗ ಚಲೋ ಇತ್ತು. ಅಲ್ಲಿ ನಾವು 6:30ಗೆ ಆರತಿ ನೋಡಕ್, ಗಂಗಾರತಿ ನೋಡಕ್ ಹೋಗಿದ್ವಿ. ಅಲ್ಲಿ ನನ್ನ ಮೊಬೈಲ್ ಚಾರ್ಜಿಂಗ್ ಫುಲ್ ಡೌನ್ ಆಗ್ಬಿಟ್ಟಿತ್ತು. ಸೊ ನನಗೆ ವಿಡಿಯೋ ಮಾಡಕ್ಕೆಲ್ಲ ಒಂದೆರಡು ಶಾರ್ಟ್ಸ್ ತಗೊಂಡಿದ್ದೆ. ಅದು ಡಿಸ್ಪ್ಲೇ ಮಾಡಿ ಹಾಕಿರ್ತೀನಿ, ನೋಡ್ಕೋರಿ ಅದನ್ನ. ಸೊ ಅದನ್ನ ಬಿಟ್ರೆ ಬೇರೆ ಏನು ನನ್ನ ಕಡೆ ಫುಟೇಜ್ ಇಲ್ಲ. ಅಲ್ಲಿದ ಬೀಚ್ ಸೈಡ್ ಇಂದ ಏನು ಬಂದೇನ. ಸೊ ಒಂದಿಷ್ಟು ಫುಟೇಜ್ ಅದಾವ, ಎಕ್ಸ್ಪ್ಲೇನ್ ಮಾಡಕ್ಕಾಗಲ್ಲ. ಬಟ್ ಬೀಚ್ ಸೈಡ್ ನೀವು ಏನಾದ್ರು ಹೋಗ್ಬೇಕಂದ್ರ ಈವ್ನಿಂಗ್ 7:30 ಮ್ಯಾಗರ್ಗು, ಇಲ್ಲ ಅಂದ್ರೆ ಗಂಗಾರತಿ ನೋಡ್ಕೊಂಡ್ 9 ರಿಂದ 10 ಗಂಟೆ ಮಟ್ಟ ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬರ್ರಿ. ಈಗ ಮಸ್ತ್ ಐತಿ ವೈಬ್ ಅಲ್ಲಿದಂತ್ರು. ಸೊ ಇಲ್ಲಿ ಈ ಕಾಜಾ ಸ್ವೀಟ್ ಅಂತ ಹೇಳಿ ಬಹಳ ಫೇಮಸ್ ಐತಿ. ಪಾರ್ಸಲ್ ತಗೊಂಡ್ ಹೋಗ್ಬೇಕ. ಇವ್ರ ಕಡೆ 2 ಟೈಪ್ ಕಾಜಾ ಸ್ವೀಟ್ಸ್ ಐತಿ. ಒಂದ್ ಬಂದ ಸಕ್ರಿದ ಐತಿ, ಇನ್ನೊಂದ್ ಬಂದ ಬೆಲ್ಲದ ಐತಿ. ನಂಗೆ ಸಕ್ರಿಕ್ಕಿಂತ ಬೆಲ್ಲದ ಲೈಕತ್ತ. ಇದಕ್ಕಂದ್ರ ಅದ ಥಿಕ್ನೆಸ್ ಇತ್ತ, ಚಲೋ ಇತ್ತ. ಅಲ್ಲೊಂದಿಷ್ಟು ಐಟಮ್ ನೋಡೋಣ. ತಗೋಬೇಕಂದಿಲ್ಲ ಸ್ವೀಟ್ಸ್ ಅಷ್ಟೇ ना? ये बैंगल सब भी सेम साइज है क्या? नहीं एक पीस चाहिए। 2 चाहिए। ये आइडिया ही नहीं मेरे को। हमारे गाँव पे क्या है, नंबर बोलते हो, वो कितना है? हाँ कॉस्टली है, पूरा कॉस्टली है। इसमें छोटा वाला, छोटा वो कम बजट में चाहिए कैरी करने के लिए। छोटे रहा तो बस में। वो उधर है ना, वो कितना पड़ेगा? 100 रुपये करीब। कितना? एक पीस का 100। एक पीस का 100। वो 3 है ना वो। ಚಲೋ ಐತಿ. ನೀ ಯಾವಾಗ ತಗೊಂಡಿದ್ರ ತಗೋ. ನಮ್ ಒಂದಿಷ್ಟು ಶಾಪಿಂಗ್ ಆಯ್ತೀಗ. ಸೊ ಇನ್ನು ಶಾಪಿಂಗ್ ಅನ್ನಕ ಗುಡಿಂದ್ರ ಮುಂದ್ ಬಂದ್ರೆ ನಿಮ್ಗೆ ಲೈನ್ ಆಗಿ ಶಾಪಿಂಗ್ ಸಿಗುತ್ತೆ. ಇಲ್ಲಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಮಟ್ಟ ಐತಿದ. ಸ್ವಲ್ಪ ಮುಂದೆ ಹೋಗ್ತಾ ಎಲ್ಲಾನು ಸಿಗ್ತಾವ್. ಬರ್ರಿ, ಮಜಾ ಬರುತ್ತ, ಎಂಜಾಯ್ ಮಾಡೋಣ. ಇಷ್ಟು ದೂರ ಬಂದಿವಿ ಅಂದ್ಮ್ಯಾಗ ಅಡ್ಡಾಡಿ ಸುಸ್ತಾದ್ರು ಅಡ್ಡಾಡ್ಬೇಕಾಗುತ್ತೆ. ಅದ ಬಂದಿ ಟ್ರಿಪ್ಪಿಗೆ ಎಂಜಾಯ್ಮೆಂಟ್. ಮನೆಗೆ ಹೋದ್ಮ್ಯಾಗ ಮಕ್ಕಳೋದು ಇದ್ದೇ ಇರುತ್ತೆ. ನೈಟ್ ಮಾರ್ಕೆಟ್ ಹೆಂಗಿರ್ತದೆ ಅಂತ ತೋರ್ಸಾಕಂತ ಮಾಡಾಕತ್ತೀನಿ. ಶೇಟೂನಾಗಿರಿ. ಇದು ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡ್ರಿ ಹೆಂಗೈತೆ ಅನ್ನೋದು. ಸೊ ಇಲ್ಲಿ ಸೈಕಲ್ ಆಟೋ ಇದಾವ. ಸೊ ಅದ್ರಾಗ ಹತ್ತಿ ಇಲ್ಲಿಂದ ಬಸ್ ಸ್ಟ್ಯಾಂಡ್ ಹೋಗ್ತೀವಿ ಫಸ್ಟ್. ಯಾಕಂದ್ರೆ ಇಲ್ಲಿ ಮಾರ್ಕೆಟ್ ಕಾಣಕತ್ತಿಲ್ಲ, ಸ್ವಲ್ಪ ದೂರ ಬಂದಿದ್ದಕ್ಕೆ. ಸೊ ಅಲ್ಲಂತೂ ಐತಿ. ಇದನ್ನ ಬಿಟ್ರೆ ಬೀಚ್ ಸೈಡ್ ಅಂತೂ ಭಾಳ ಅದಾವ ಅಂಗಡಿಗಳ. ಅಲ್ಲಿ ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಭಾಳ ಶಾಪಿಂಗ್ ಮಾಡ್ಬೋದು. ಬಟ್ ಅಲ್ಲೆಲ್ಲ ಕಾಸ್ಟ್ಲಿ ಅಂತಾರ, ಸ್ವಲ್ಪ ಬಾರ್ಗೇನ್ ಮಾಡಿ ರೇಟ್ ಎಕ್ಸ್ಪ್ಲೋರ್ ಮಾಡೋಣ. ಸೊ ಫೈನಲಿ ನಮಗೊಂದು ಸೈಕಲ್ ಸಿಕ್ತ. ಜೈ ಜಗನ್ನಾಥ್. साल से आप चला रहे हैं? ये बाबा 32 साल हो गया। कितना? 32। 32। तो बहुत साल से चला रहे हो आप? मंदिर से हाँ बस स्टैंड। हाँ वो था रिक्शा भोड़ा। हाँ वो आदमी जो जाता था ना, हाँ 1 रुपया 12 आना। 1 रुपये 12 आना। हाँ आप स्टार्ट करने टाइम पर? हाँ ठीक है। हाँ जो 100 रुपया 150 रुपया कमाई किया ना, हाँ। वो हो जाता। आप क्या घर पे जा रहे थे क्या आप? ना मार रहे थे? कोई का टाइमिंग 9 बजा है। हाँ मेरे को मार्केट देखने का है। अभी मैं बस स्टैंड के पास जाऊंगा तो मार्केट मिलेगा मेरे को? क्या लेना के लिए? कुछ घर के लिए सामान और प्रसाद खाने के लिए के पास, या आपको पता रहा तो उधर छोड़ दीजिए, हम जाएंगे. ಸೊ ಈ ಗಾಡಿದ ಫಸ್ಟ್ ಟೈಮ್ ಹೊಂಟೀವಿ. ನಮಗ ಸೈಕಲ್ ಹೊಡ್ಯಾಕ ಆಗಲ್ಲ. ಇದು ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತ ಕುಂತೀವಿ. ಯಾಕಂದ್ರೆ ಮೊನ್ನೆ ಡಬಲ್ ಡಕ್ಕರ್ ಬಸ್ದಾಗ ಫಸ್ಟ್ ಟೈಮ್ ನಾನು ಕುಂತಿದ್ದೆ. ಇದು ಫಸ್ಟ್ ಟೈಮ್ ನಾ ಕುಂದ್ರಾಕತ್ತಿರೋದು. ಸೊ ಒಂದು ಎಕ್ಸ್ಪೀರಿಯನ್ಸ್ ಅಷ್ಟ ಕುಂದ್ರಾಕತ್ತೀನಿ. ಚಾರ್ಜಸ್ ಬಂದು 80 ರೂಪಾಯಿ ತಗೊಂಡಾರ 2 ಮಂದಿಗೆ. ನೋಡಿದ್ರೆ ಆಟೋಗ ನಾವು ಪರ್ ಪರ್ಸನ್ 20 ರೂಪಾಯಿ ಕೊಡ್ತೀವಿ.
ಈಗ 40 ರೂಪಾಯಿ ಕೊಡೋದು ಏನಿಲ್ಲ, ಯಾಕಂದ್ರೆ ಇವ್ರ ಫುಲ್ ಬಾಡಿ ಹಾಕ್ತಾರ, ಪ್ರೆಷರ್ ಎಲ್ಲ ಹಾಕಿ ಕೆಲಸ ಮಾಡ್ತಾರ. ಸೊ ಕೊಡೋದ್ರಿಂದ ಕಷ್ಟಪಡ್ತಾರ. ದುಡಿಯೋದು ಅನ್ನೋದು ಅಷ್ಟು ಈಸಿ ಇಲ್ಲ. ಸೊ ಈಗ ನಾವು ಹೋಗಾಕತ್ತಿರೋದು ಬಸ್ ಸ್ಟ್ಯಾಂಡ್ ಕಡೆ. ಅಲ್ಲಿಂದ ರಿಟರ್ನ್ ಬರೋ ಮುಂದೆ ನಡ್ಕೊಂತ ಏನಾದ್ರು ಸಿಕ್ತಂದ್ರೆ ತಿನ್ಕೊಂಡ್ ಬರ್ತೀವಿ. ಬಸ್ ಸ್ಟ್ಯಾಂಡ್ ಮಟ್ಟ ಆ ಗಾಡಿ ಒಳಗೆ ಬಂದ್ವಿ. ನಾವು ಅರ್ಧಕ್ಕೆ ನಿಂದಿಸಿ ಅಲ್ಲಿ ಡ್ರಾಪ್ ತಗೊಂಡ್ಬಿಟ್ಟಿವಿ. ಅದಕ್ಕೆ ಬಸ್ ಸ್ಟ್ಯಾಂಡ್ ಇನ್ನೂ ಅಲ್ಲಿ ಮಟ್ಟ ಹೋಗ್ಬೇಕು. ಅಲ್ಲೇ ಡ್ರಾಪ್ ಮಾಡಿ ರಿಟರ್ನ್ ಹೊಂಟಿವಿ. ಬಟ್ ಒಂದು ಎಕ್ಸ್ಪೀರಿಯನ್ಸ್ ತಗೋರಿ. ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ಅಮೌಂಟ್ ಕೊಡ್ರಿ. ಯಾಕಂದ್ರೆ ಅವರು ಕಷ್ಟಪಟ್ಟು ತುಳ್ಕೊಂಡ್ ಬರ್ತಾರೆ. ಎಲೆಕ್ಟ್ರಿಕ್ ಗಾಡಿಗೆ ಅವ್ರಿಗೇನು ಎಕ್ಸಿಲೇಟರ್ ಕೊಟ್ರೆ ಗಾಡಿ ಹೋಗ್ತಾವ್. ಇವ್ರದ್ದು ಹಂಗಲ್ಲ, ಕಾಲ್ ಹಾಕಿ ತುಳಿಬೇಕಾಗುತ್ತೆ. ಅದಕ್ಕೆ ಹೊಟ್ಟಿ ಪಾಡ್ರಿ. ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸ ಸಣ್ಣದಲ್ಲ. ಸೊ ಕೆಲಸ ಒಂದು ಮಾಡ್ಬೇಕು. ಯಾಕಂದ್ರೆ ಮನಿ ಪರಿಸ್ಥಿತಿ ಹೆಂಗಿರ್ತಾವ. ಸೊ ಕೆಲಸ ಅನ್ನೋದು ಬೇಕಾ ಮನುಷ್ಯನೀಗ. ಈಗ ಇಲ್ಲಿ ಮಟ್ಟ ಬಂದ್ವಿ. ಬಟ್ ನಾವು ಹುಡ್ಕೊಂಡ್ ಬಂದಿದ್ದ ಐಟಮ್ ಗುಡಿ ಕಡೆ ಐತಂತ. ನಾವು ಇಲ್ಲಿ ಮಠ ಬಂದ ವೇಸ್ಟ್ ಆತ. ಬಟ್ ನೋಡೋಣ ಏನಾದ್ರೂ ಸಿಕ್ತೈತೇನ ಅಂತ ಹೇಳಿ. ಸಿಕ್ತಂದ್ರೆ ನಿಮ್ಗೆ ತೋರಿಸ್ತೀನಿ. ಅಲ್ಲೊಂದು ಸ್ವೀಟ್ ಅಂಗಡಿ ನೋಡಿದ ನಾನು. ಅಲ್ಲಿ ಯಾವ್ದೋ ಸ್ವೀಟ್ ಮಾಡಿ ಇಟ್ಟಿದ್ದಾವ. ಮತ್ತೆ ಅಲ್ಲೂ ಕ್ಯಾಶ್ ಕೇಳಿಲ್ಲ. ಸಣ್ಣ ಅಂಗಡಿ ಅದ, ಡಬ್ಬಿ ಅಂಗಡಿ. ಅದು ಗಿನ್ನ ಇದ್ರ ಏನ್ ಮಾಡೋಣ ಗೊತ್ತಿಲ್ಲ. ನೋಡೋಣ ಬರ್ರಿ ಅಲ್ಲಿ ಯಾವ ಸೀಟ್ ಐತ ನೋಡೋಣ ಬರ್ರಿ. छेना गजा और रसगोला और ताड़िया और डाली गजा और गजा है और पनीर और मालपुआ और छेना पोड़ो और बूंदिया है वो फेमस है. ಫಸ್ಟ್ ಇದು ತೊಗೊಂಡಿನಿ. ಇದ್ರದ್ದು ಏನೋ ಹೆಸರು ಹೇಳಿದ್ರ. ಸೊ ಇದ್ರದ್ದು ಹೆಸರು ನಮ್ಗೆ ಇನ್ಸ್ಟಾಗ್ರಾಮ್ದಾಗ ಹೇಳ್ತೀನಿ, ಬರ್ಕೊಂಡು ಹೇಳ್ತೀನಿ. ತರ ಜಾಮೂನ್ ಗದೇನೋ ಐತಿ, ಚಲೋ ಐತಿ. ಇಸ್ಕಾ ನಾಮ್ ಕ್ಯಾ ಬೋಲೇನಾ? ಚೆನ್ನ ಪುಡೋ. ಈ ಚೆನ್ನ ಪುಡೋ ಇಲ್ಲಿದ್ದು ಫೇಮಸ್ ಅಂತಿದ. ಟ್ರೈ ಮಾಡೋಣ. ಇದು ಟೆಕ್ಸ್ಚರ್ ನೋಡ್ರಿ, ಮಸ್ತ್ ಬ್ರೌನ್ ಆಗೈತಿ. ಓ ಕುಂದಾಗದ್ದೆ ಇದ್ದೆ, ಮಸ್ತ್ ಅದಾರ. ಇಲ್ಲಿ ಬಂದ್ರೆ ಬಸ್ ಸ್ಟ್ಯಾಂಡ್ ಕಡೆ ಬಂದ್ರೆ ಮಸ್ಟ್ ಟ್ರೈ ಮಾಡಿದ್ರಿ. ಇದನ್ನ ಸ್ವೀಟ್ ಅಂದ್ರೆ ಬಿಡಾಕ್ ಹೋಗ್ಬೇಡ್ರಿ. ನೆಕ್ಸ್ಟ್ ಎಲ್ಲಾರು ಫೇವ್ರೇಟ್. ಓಹೋ ಮಸ್ತ್ ಇತ್ತು. ಇದು ಚೆನ್ನಾಗಿ ಪಡೋದ ಇದು. ಬಟ್ ಇದು ಬೇರೆ ಥರ ಸ್ವೀಟ್ ಐತಿ. ಎಲ್ಲ ಸ್ವೀಟ್ ತೋಡ್ ಪೊಡೈತಿ. ಮಸ್ಟ್ ಟ್ರೈ. ನೀನು ಟ್ರೈ ಮಾಡಿ ನೋಡ. ಇದನ್ನ ಟ್ರೈ ಮಾಡಿದ್ನಿ. ಕುಂದ, ಬೆಳಗಾಂ ಕುಂದ. ಹಾ ಮಸ್ತ್ ಐತವ್ರ. ನನಗಂತೂ ಲೈಕ್ ಅದು. ಭಾಳ ದಿನ ಬಿಟ್ಟು ಸ್ವೀಟ್ ದಿನ. ಇಲ್ಲಿ ಬಂದ್ರೆ ಸ್ವೀಟನ್ನ ಮಸ್ಟ್ ಟ್ರೈ ಮಾಡ್ರಿ. ನಾವು ಇಲ್ಲಂತೆ ಅನ್ಕೊಂಡಿದ್ವಿ, ಬಟ್ ಬಂದಿದ್ದು ಸಿಕ್ತ. ಸೊ ಇನ್ನೂ ಅಷ್ಟು ಸ್ವೀಟ್ ಅದಾವ ಅವ್ರ ಕಡೆ. ಅಲ್ಲೊಂದೈತಿ, ಇಲ್ಲೊಂದೈತಿ. ಅದನ್ನು ಟ್ರೈ ಮಾಡಿ. ಹಂಗಾಗೈತಿ, ನಾ ತಿನ್ಕೊಳ್ಳೆ. ಇಲ್ಲಿದ್ದು ಸ್ವೀಟ್ ಅಂತ ಟ್ರೈ ಮಾಡಿದ್ರಿ. ಇಲ್ಲಿ ಬಂದ್ರೆ ಈ ಸ್ವೀಟ್ ಮಸ್ಟ್ ಟ್ರೈ ಮಾಡ್ರಿ. ಚಲೋ ಐತಿ ಸ್ವೀಟ್. ಸೊ ಬಂದ್ರೆ ಟ್ರೈ ಮಾಡ್ಲಾದ ಹೋಗಕ್ ಹೋಗ್ಬಿಡ್ರಿ. ಹಂಗ ಒಂದು ರೈಡ್ ನೈಟ್ ಮಕ್ಕೊಂಡ್ ಏನ್ ಮಾಡ್ತೀರಿ, ಬಂದ ಟ್ರೈ ಮಾಡಿ ಹೋಗ್ರಿ. ಸೊ ಇಲ್ಲಿಂದ ನೆಕ್ಸ್ಟ್ ಯಾವ ಶಾಪಿಗೆ ಹೋಗ್ತೀವಿ ನೋಡೋಣ ಬರ್ರಿ. ಸ್ವೀಟ್ ಇಡ್ಲಿ ಏ ಬಿ ಚೆನ್ನಾಗಾಯ ನೋಡ್ರಿ. ಏನೋ ಸ್ವೀಟ್ ಇಡ್ಲಿ ಅಂತ ಚೆನ್ನಾದ. ಟ್ರೈ ಮಾಡೋಣ. ಹಿಡಿಯಿಂದ ಹಾಲಿಂದ ಬರುತ್ತಲ್ಲ, ತಿನ್ನೋಡ. ಹಾ ಅಷ್ಟು ಸ್ವೀಟ್ ಇಲ್ಲ. अच्छा है, बढ़िया है. नहीं अर्धा ना अर्धा. आप ही बनाते क्या घर पे? आप ही घर पे बनाते? बहुत अच्छा है. ಹಾಲಿಂದ ಮಾಡ್ತಾರ ಕಾಣದ ಐ ಥಿಂಕ್ ಇದು. ಎಲ್ಲಾರು ಜಾತ್ರೆ ಮಾಡ್ತಾರ ಇಲ್ಲಿ. ನಾ ಇಲ್ಲಿ ಎಷ್ಟು ಗಾಡಿ ನೋಡಿನು ಎಲ್ಲಾನು ಲೈಟ್ ಬಂದಾವ್ ಮ್ಯಾಗ್ವಿಲ್ಗೆ. ಸೊ ನಮಗಂದ್ರು ಅಡ್ಡಾಡಕ ಮಜಾ ಬರತೈತಿ. ನೀವು ಬಂದ್ರ ಅಡ್ಡಾಡಕ ನಿಮಗೂ ಮಜಾ ಬರ್ತೈತಿ. ಜೊತೆಗೆ ಒಂದು ಚಲೋ ಪಾರ್ಟ್ನರ್ ಇರ್ಬೇಕ, ಕೋಆಪರೇಟ್. ಇವ ಇಲ್ಲ, ಇವ ಸರಿ ಇಲ್ಲ. ನನ್ನ ಜೊತೆ ಎಲ್ಲ ನನಗ ತಿನ್ಸಾಕತ್ತಾನ. ನನಗ ನಾವು ಶೇರಿಂಗ್ ಮಾಡ್ಕೊಂಡ್ ತಿನ್ನೋರಿ. ಒಬ್ಬನ ಎಷ್ಟಂತ ತಿನ್ಬೇಕ. ಸೊ ಈ ಪರ್ಸನ್ ಊಟಕ್ಕೆ ಸರಿ ಇಲ್ಲ. ಸ್ವೀಟ್ ಆಗಲ್ಲ, ಖಾರ ಇದ್ರೆ ಹೇಳ ಬಾ, ಖಾರ ಪುಡಿ ಕೊಡಿಸ್ತೀನಿ. ಸೊ ನೆಕ್ಸ್ಟ್ ಖಾರ ಏನ್ ಸಿಗ್ತೈತೆ ನೋಡೋಣ ಬಾ. ಬಟ್ ಖಾರ ನಾ ಎಷ್ಟೋ ವಿಡಿಯೋ ನೋಡಿನ, ಖಾರ ಎಲ್ಲೂ ನೋಡಿಲ್ಲ ನಾನು. ಇಲ್ಲಿ ಬರೀ ಎಲ್ಲ ಸ್ವೀಟ್. ಹಾ ಏನೋ ತಗೋ ಸ್ವೀಟ್. ಸ್ವೀಟ್ ನೀನು ಮಸಾಲೆ ದೋಸೆ ಮಸಾಲೆ ದೋಸೆ ಬಾಜಿ ಮಾಡ್ಕೊಟ್ಟಾನ, ಅದನ್ನು ಸ್ವೀಟ್. ಪಲಾವ್ ಮಾಡ್ಯಾನ, ಅದನ್ನು ಸ್ವೀಟ್. ಇಲ್ಲಿ ಸ್ವೀಟಿಗೆ ಹುಟ್ಟ್ಯಾರ. ಹಂಗೈತಿ ಇಲ್ಲಿ. ನಮಗ ಖಾರ ಬೇಕಪ್ಪ ಅಂತ ಮಾಡಿ ಹೇಳಿದ್ರೆ ಮ್ಯಾಲೆ ಇದು ಹಾಕೊಡ್ತಾನೆ, ಏನದ ಕರಿಮೆಣಸು ಪುಡಿನ ಹಾಕೊಡ್ತಾನ. ಅದು ನೋಡಿದ್ರೆ ಒಳಗ್ ಪಲಾವ್ ಮತ್ತು ಸ್ವೀಟ್. ಅಯ್ಯೋ ಊಟ ಸರಿಲಾರ್ದಕ್ಕೆ ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿದ್ದು ಊಟ ತೋಡ್ಪೋಡಿತ್ತು. ಆ ಊಟದ ಯಾವ ಹೋಟೆಲ್ ಅನ್ನೋದಕ್ಕೆ ನೀವು ಇನ್ಸ್ಟಾಗ್ರಾಮ್ಗೆ ಹೋಗಿ ಚೆಕ್ ಮಾಡ್ರಿ, ಅಲ್ಲಿ ಸಿಗ್ತೈತಿ ನಿಮ್ಗೆ ಆ ಹೋಟೆಲ್. ಊರಿಗೆ ಬಂದ್ರೆ ನಮ್ಮಂತವ್ರು ಖಾರ ತಿನ್ನೋರ ಆ ಹೋಟೆಲ್ಗೆ ಹೋಗ್ರಿ. ಬಟ್ ಯಾವ ಹೋಟೆಲ್ಗೂ ಹೋಗಾಕ ಹೋಗ್ಬಿಡ್ರಿ. ಬಟ್ ಕ್ವಾಂಟಿಟಿನೂ ಹೆವಿ ಕೊಡ್ತಾನ, ಫುಡ್ಡು ಭಾಳ ಚಲೋ ಕೊಡ್ತಾನ. ಸೊ ನೆಕ್ಸ್ಟ್ ಐಟಮ್ ಏನ್ ತಿನ್ನು ಅಂತ ಹುಡ್ಕೊಂಡು ಹೋಗಾಕತ್ತೀವಿ. ಬರ್ರಿ ಹೋಗೋಣ. ಹೋಗೋದು ಅರಿದಾಗ ಒಂದು ಅಂಗಡಿ ನೋಡಿದ್ವಿ. ಇಲ್ಲಿ ಬಂದು ಕೇಳಿದ್ರೆ ಫುಲ್ ಡಿಮಾಂಡ್ ಐತಂತ ಇವ್ರದ್ದು. ಸೊ ಏನೋ ಮಟರ್ ಸೂಪ್ ಅಂತ. ಸೊ ಅದನ್ನ ಟ್ರೈ ಮಾಡಕ್ ಬಂದೇವಿ. ಈಗ ಹೆಂಗೈತೆ ಅನ್ನೋದು ನಿಮಗೆ ಇನ್ಸ್ಟಾಗ್ರಾಮ್ದಾಗ ಗೊತ್ತಾಗುತ್ತೆ. ಅಲ್ಲಿ ಹೋಗಿ ಚೆಕ್ ಮಾಡ್ರಿ. ಫಸ್ಟ್ ಈಗ ಹೋಗಿ ಟ್ರೈ ಮಾಡಿ ನಿಮ್ಗೆ ಹೇಳ್ತೀನಿ. ಇದ್ರದ್ದು ಪ್ರೈಸ್ ಜಸ್ಟ್ 10 ರೂಪಾಯಿ. ನಾನು ಹಿಂದೆ ನೋಡ್ಬೋದು ನೀವು ಕ್ರೌಡ್. ಅವಾಗಿನ ಕಂಟಿನ್ಯೂ ಹಾಕಾಕತ್ತಾರ. ಚಲೋ ಅನ್ಸದು. ಬಾಡಿ ಹೀಟ್ ಆಗಾಕತ್ತದ ಗೊತ್ತನ. ತಿನ್ನು ಕೊತ್ಮೀರ್ ಫ್ಲೇವರ್ ಎಲ್ಲಾನು ಭಾರಿ ಐತಿ. ಇದು ಬಂದ ಮಟರ್ ಸೂಪ್ ಅಂತ. ಮಟರ್ ಸೂಪ್.
ನೋಡ್ರಿ ಪಬ್ಲಿಕ್ ನೋಡ್ರಿ ಹೆಂಗ್ ಕುಡಿಯತ್ತಲ್ಲ. ಸೊ ಇದು ಬಂದು ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಇಂತ್ರ ಒಂದು 200 ಮೀಟರ್ ನಡ್ಕೊಂತ ಇದ್ರ ಹಿಂದೆ ನಿಮ್ಗೆ ಬಜಾರ್ ಮೆಟ್ರೋ ಅಂತ ಐತಿ. ಆ ಶಾಪ್ ಎದುರಿಗೆ ಐತಿ ಇವ್ರದ್ದು. ಜಸ್ಟ್ 10 ರೂಪಾಯಿ ಅಲ್ಲೂ ಎಲ್ಲ ಕೊಟ್ಟಾರ. ಐತಿ ಫುಲ್ ಬಿಸಿ ಬಿಸಿನ ಕೊಟ್ಟಾರ. ಖಾರ ಏನು ತಿನ್ಬೇಕಂತ ಇದ್ದಿದ್ವಿ. ಚಲೋ ಐಟಮ ಸಿಕ್ತು. ಮಟರ್ ಸೂಪ್ ತಿನ್ಬೇಕಂದ್ರೆ ಈ ಸರ್ಕಲ್ನ ದಾಟ್ಕೊಂಡ ಸ್ವಲ್ಪ ಮುಂದೋದ್ರೆ ಅಲ್ಲೊಂದು ಕಾಂಪ್ಲೆಕ್ಸ್ ಐತದ, ವಿಡಿಯೋದಾಗ ತೋರಿಸಿನ ನಾನು. ಆ ಕಾಂಪ್ಲೆಕ್ಸ್ ಕಡೆ ಹೋಗಿ ಎದ್ರಂದ್ರೆ ಈವ್ನಿಂಗ್ 6:30 ಓಪನ್ ಮಾಡ್ತಾರಂತ. ನಾಲ್ಗಿ ಸತ್ತಿರ್ತೈತಲ್ಲ ಅಂದ್ರ ಸ್ವೀಟ್, ಈಗ ನಮಗ್ ಸತ್ತೈತಲ್ಲ ಎಲ್ಲಾ ಕಡೆ ಹೋದ್ರು ಸ್ವೀಟ್ ಅಂತವ್ರೀಗ ಸ್ವರ್ಗ ಅದ. ಖಾರ ಸಣ್ಣ ಮೆಣಸಿನಕಾಯಿ ಅದ್ರಾಗ ಮಾವಿನಕಾಯಿ ಹಾಕ್ಯಾನವ. ಸೊ ಅದ್ರದ್ದು ಫ್ಲೇವರ್ ಬಂತು ನನಗೆ. ಬಟ್ ಚಲೋ ಐತಿ. ನನಗಂತೂ ಭಾಳ ಇಷ್ಟ ಆಯ್ತು. ನೆಕ್ಸ್ಟ್ ಏನ್ ಸಿಗ್ತೈತಿ ನೋಡೋನು, ಹುಡುಕಾಡೋನು, ಸುತ್ತಾಡೋನು. ಇದು ಬಂದ ಈವ್ನಿಂಗ್ ಪುರಿ ಜಗನ್ನಾಥ್ ಸೀರೀಸ್ ದಾಗ ಇದು ಒಂದು ಪಾರ್ಟ್ ಐತಿ. ಸೊ ಯಾರು ನೋಡಾತೀರಿ ಸಬ್ಸ್ಕ್ರೈಬ್ ಮಾಡ್ಕೋರಿ, ಇನ್ಸ್ಟಾಗ್ರಾಮ್ದಾಗ ಫಾಲೋ ಮಾಡ್ಕೋರಿ. ಎದಕ್ಕಂದ್ರ ಪೂರಿದ ಫುಡ್ ಕಂಟೆಂಟ್ಸ್ ನಿಮಗೆ ಅಲ್ಲಿ ಸಿಗ್ತೈತಿ, ಕ್ಲಿಯಾರಿಟಿಯಾಗಿ ಸಿಗ್ತೈತಿ. ಎಲ್ಲಿ ಹೋಗಿ ನೀವು ಟ್ರೈ ಮಾಡ್ಬೇಕು, ಏನೇನ್ ಟ್ರೈ ಮಾಡ್ಬೇಕು ಅನ್ನೋದ. ಸೊ ಈಗ ಹೋಗೋನ್ ಬರ್ರಿ ಡೈರೆಕ್ಟ್. ಈಗ ಎಲ್ಲಿ ಏನ್ ಐಟಮ್ ಸಿಗ್ತೈತಿ ಅಲ್ಲಿ ಈ ವಿಡಿಯೋ ಮತ್ತೆ ಸ್ಟಾರ್ಟ್ ಆಕೈತಿ. ಅರಿದಾಗ ಪಾನಿಪುರಿ ಕಾಣುತ್ತೆ. ಈಗ ಪಾನಿಪುರಿ ಒಂದು ನಮ್ಮ ಹುಡುಗ ಟ್ರೈ ಮಾಡ್ತಾನಂತ. ನಮ್ಮ ಹುಬ್ಳ್ಯಾಗೆಲ್ಲ ಪಾನಿಪುರಿ ತಿಂದಿರ್ತಾರ. ಕಿತ್ನೆ ಕಾಯ್ ಬೈ ಪ್ಲೇಟ್ 10 का 4 नहीं 4 उसको बस. ಟೇಸ್ಟ್ ಹೆಂಗೈತಂದ್ರೆ ಕಂಪೇರ್ ಮಾಡು ಹುಬ್ಳಿಗೂ ಪುರಿಗೂ. ಪುರಿ ಒಳಗೆ ಪುರಿ ಮತ್ತೆ ಇದ್ರಾಗೂ ಡಬ್ ಅಲ್ರಿ ಬಾಯ್ ಆರಾಮ್ಸೆ ಅದಲ್ಲ. ಪಾನಿಪುರ ಬಾರ ಇಲ್ಲ. ಸೊ ಪಾನಿಪುರಿ ಕ್ರೇವಿಂಗ್ಸ್ ಮುಗೀತ. ಒಂದೇ ಪುರಿ ಹೆಂಗಿತ್ತ? ಎಣ್ಣೆ ಪುರಿ ಯಾಕಂದ್ರೆ ಮೆಣಸಿನಕಾಯಿ ಹಾಕಿದ ಎಣ್ಣೆ ಪುರಿಗೆ ಖಾರ ಬಂತದ. ತಪ್ಪಿಲ್ಲ ಅಂತಾನ. ಅಲ್ಲಿ ಕ್ರಿಕೆಟ್ ಏನು ನೋಡತಾನವ. ಹಾ ಅದನ್ನ ಮಾಡ್ಕೊಂತ ಅದನ್ನ ಕೆಳಗೆ ಹಾಕತಾನ, ಕರೆಕ್ಟ್ ಹಾಕತಾನಂತ. ಹೆಂಗ ಚಲೋ ಅನಿಸ್ತಿಲ್ಲ ಇದ್ದಿದ್ದು ಎಲ್ಲಾನು ಓಕೆ ಅಂದ್ರೆ ಹೆಂಗ ಬೆಸ್ಟ್ ಅಂದ್ರೆ ನೀನ್ ತಿಂದಿದ್ರ ಫುಡ್ ಯಾವ್ದು? ಇಲ್ಲಲ್ಲ ನೀವು ಓವರಾಲ್ ನಿನ್ ಲೈಫ್ದಾಗ ಬೆಸ್ಟ್ ಫುಡ್ ತಿಂದಿದ್ದೆ ಯಾವ್ದು? ಅದ ಓವರಾಲ್ ನಿನ್ ಲೈಫ್ದಾಗ ಏನ್ ಮಾಡ್ತೀರಿ? ಅದೊಂದು ಕಷ್ಟ ಐತಿ. ನಾನು ಈಗ 15 ದಿವಸ ಆಯ್ತು ಪ್ಯೂರ್ ವೆಜ್ ಆಗ್ಬಿಟ್ಟೇನಿ. ಸೊ ಇಲ್ಲಿ ಪೂರಿದೆಲ್ಲ ದರ್ಶನ ಮುಗಿಸ್ಕೊಂಡು ಆದ್ಮೇಲೆ ನಾನ್ ವೆಜಿಟೇರಿಯನ್ ಹಾಕೇನೆ. ಈಗ ಒಂದು 15 ದಿವಸ ಆಯ್ತು ಪ್ಯೂರ್ ವೆಜ್ ಆಗ್ಬಿಟ್ಟಿನಿ, ಟೋಟಲಿ ವೆಜ್. ಅದಕ್ಕೆ ನಾನು ಕಂಟೆಂಟ್ ನೋಡಿರ್ಬೋದು ನೀವು. ವೆಜ್ದಾಗ ಬರಾಕತ್ತೇವ. ಅಲ್ಲಿಂದ ಪಾಸ್ ಆಗಾಕತ್ತಿದ್ವಿ ನಾವು. ಹುಬ್ಳಿದಾಗ ಎಲ್ಲ ಬ್ಯಾನ್ ಆಗ್ಯಾವ ಅಂದರ್ಬಾರ ಇಸ್ಪೇಟೆಲ್ಲ ಆಟ ಆಡೋದ. ಇಲ್ಲಿ ಮೇನ್ ರೋಡ್ದಾಗ ಕುಂತ ಅಂದರ್ಬಾರ ಆಡಾಕತ್ತಾರ. ಇಲ್ಲೆಲ್ಲ ಲೀಗಲ್ ಐತೆ ಮತ್ತದ ಅದು ನಮಗೂ ಗೊತ್ತಿಲ್ಲ. ಬಟ್ ಅಲ್ಲಿ ಹಿಂದೆ ನಾ ವಿಡಿಯೋ ಮಾಡ್ಬೇಕು ಅನ್ಕೊಂಡೆ, ಮತ್ತೆ ಹಾಕೊಂಡ್ ಬಡ್ದಿರ್ತಾರ ಅಂತೇಳಿ ವಿಡಿಯೋ ಮಾಡ್ಲಾರ್ದ ಹಂಗ ನೋಡ್ಕೊಂಡು ನಿಮ್ಗೆ ಹೇಳ್ಬೇಕು ಅನಸ್ತ. ಅದಕ್ಕೆ ಬಂದು ಹೇಳಿದೆ. ಇಲ್ಲಿ ಅದು ಅಂದರ್ಬಾರು ಆಡಾಕತ್ತಾರ. ಅದು ಮೇನ್ ರೋಡ್, ಅದ ಗುಡಿ. ಇಲ್ಲಿಂದ ಒಂದು 200 ಮೀಟರ್ದಾಗ ಗುಡಿ ಐತಿ. ಸೊ ಅಲ್ಲಿ ಮೇನ್ ರೋಡ್ದಾಗ ಆಟ ಆಡ್ಕೊಂಡು ಕುಂತಾರ ಅವ್ರು ಆರಾಮ. ಇದು ಚಾಪಿ ಹಾಸಿ ಯಾರ್ದು ಭಯಲ್ಲ. ಯಾರು ಬರಾಕತ್ತಾರ ಹೋಗಾಕತ್ತಾರ ಏನು ನೋಡಾಕತ್ತಿಲ್ಲ. ಅವ್ರ ಪಾಡಿಗೆ ಆಟ ಆಡ್ಕೊಂಡು ಕುಂತ ಬಿಟ್ಟಾರ. ಸೊ ನಾ ಹೇಳಿದಲ್ಲ ಊರಿಗೆ ಬಂದ್ರೆ ಯಾವ ರೆಸ್ಟೋರೆಂಟ್ದಾಗ ಊಟ ಮಾಡ್ಬೇಕಂತೇಳಿ ಇಲ್ಲೇ ಐತಿ ನೋಡ್ರಿ ದಾರಿದಾಗ. ನೀವು ಇಲ್ಲಿ ಯಾರಿಗಾದ್ರೂ ಕೇಳಿ ಪೂರಿ ಗುಡಿ ಕಡೆ ಚಂದನ್ಸ್ ರೆಸ್ಟೋರೆಂಟ್ ಯಾವ್ದಂತ ಹೇಳಿದ್ರ ನಿಮಗೆ ಎಕ್ಸಾಕ್ಟ್ ಅಡ್ರೆಸ್ ಹೇಳ್ತಾರ. ಬಂದು ಅಲ್ಲೇ ಊಟ ಮಾಡ್ರಿ, ಎಲ್ಲೂ ಹೋಗಕ್ಕೆ ಹೋಗ್ಬೇಡ್ರಿ ಹುಡ್ಕೊಂತ. ಯಾರಿಗೂ ಲೈಕ್ ಆಗಂಗಿಲ್ಲ. ಸ್ವೀಟ್ ಇಷ್ಟಪಡೋರ ಎಲ್ಲಾನು ತಿಂತಾರ, ಬಟ್ ಸ್ವೀಟ್ ಇಷ್ಟ ಪಡ್ಲಾರ್ದವ್ರ ಈ ಹೋಟೆಲ್ಗೆ ಬರ್ರಿ, ಚಲೋ ಅಡಿಗೆ ಮಾಡ್ಕೊಡ್ತಾರ. ಸೊ ಇಲ್ಲೊಂದು ಶಾಪಿಗೆ ಬಂದ್ವಿ. ಎಕ್ಸಾಕ್ಟ್ ನಮ್ಮ ರೂಮ್ ಬಾಜುನೇ ಐತದ. ಸೊ ಮಶ್ರೂಮ್ ಪಕೋಡ ಅಂತೇಳಿ. ಸೊ ಇಲ್ಲಿ ಒಂದು ಪಕೋಡ ಟ್ರೈ ಮಾಡಕ್ಕೆ ಬಂದೀವಿ. ಇವನು ಮಕ್ಕೊಂಡು ನಾವು ಯಾವ್ದು ಬಂದಾನ. ಈಗ ಮಶ್ರೂಮ್ ಪಕೋಡ ಟ್ರೈ ಮಾಡೋಣ. ಅದು ಮಿಕ್ಸ್ ಕೊಡ್ತಾರೇನು ಕೇಳ. ಅದೇ ತಗೋಣ ಮಶ್ರೂಮ್ ಪಕೋಡ ಮಿಕ್ಸ್ ತಗೋ. ಪನ್ನೀರ್ ಮಶ್ರೂಮ್ 2 ಮಿಕ್ಸ್ 50 ರೂಪಾಯಿಗೆ. ಪಾಲಕನ ಬಿಸಿ ಇದ್ರೆ ಚಲೋ ಇರ್ತೈತೆ ಅನ್ನೋದು. ತಣ್ಣಗಾಗೈತಿ. ಇದ್ರ ಮ್ಯಾಗ ಇನ್ನೂ ಚಾಟ್ ಮಸಾಲೆ ಆಗ್ಯಾರ ಅವರು. ಟೇಸ್ಟ್ ಆಯ್ತದ. ಎಕ್ಸಾಕ್ಟ್ ಇದು ಒಡಿಶಾ ಹ್ಯಾಂಡ್ಲೂಮ್ ಅಂತ ಐತಿ. ಅದ್ರ ಬಾಜುನೂ ಹಾಕಿಕ್ಯಾರ ಇವ್ರ ಅಂಗಡಿ. ಮಂದ ಟ್ರೈ ಮಾಡ್ರಿ, ಚಲೋ ಐತಿ. ಸೊ ಪಾಲಕ್ ಬಜ್ಜಿ ತೊಗೊಂಡ್ವಿ. 10 ರೂಪಾಯಿ ಕೊಟ್ಟು 3 ಪೀಸಿಗೆ 3 ಪೀಸ್. ಚಲೋ ಐತಿ ಇದು. ನೀವೇನು ತಗೋಬೇಕಂತದ ಈಗ? ಏನೋ ತಗೊಳಕಂತ ಹೋದೆ ಅಲ್ಲ ಆ ಕಡೆ. ಮುಂದೆ ಏನಿಲ್ಲ ಅಲ್ಲಿ ಈ ಕಡೆ ಹೋಗ್ಬೇಕು ಮೇಲೆ. ಇಲ್ಲಿ ಏನಿಲ್ಲ, ಇಲ್ಲಿಂದ ಬಂದೀವಿ ನಾವು. ನಾನು ಒಂದು ಟಿ ಶರ್ಟ್ ತಗೋಬೇಕ. ಅಲ್ಲೈತದ ಎಲ್ಲಿ ನಮ್ದು ಊಟ ಆಗೈತಿ. ಎಲ್ಲ ತಿನ್ಕೊಂಡ ಬಂದ್ವಿ ನಾವು. ಸ್ವೀಟ್ ಸೂಪ್ ಅವು ಇವು ಅಂತ. ಮಟರ್ ಸೂಪ್ ಅಲ್ಲ, ಮಟರ್ ಸೂಪ್. ಇನ್ನೊಂದು ಇಡ್ಲಿ, ಸ್ವೀಟ್ ಇಡ್ಲಿ ಕೊಟ್ಟ. ಅದು ಬಾರಿ ಇತ್ತು. ಸೇಮ್ ಇಡ್ಲಿ ನೋಡಾಕ ಸ್ವೀಟ್. ನೋಡ್ರಿ ನಾನು ಕೇಳ್ತೀನಿ ಅಂತೇಳಿ ಒಬ್ಬನ ನಿಂದ ತಿನ್ನಾಕತ್ತಾನ. ಒಳಗ್ ಕೈ ತಕೊಂಡ್ ಒಳಗ್ ಬರವ ಇದ್ದ ಈಗ ತಿನ್ಕೊಂತ. ಇರ್ಲಿ ತಿನ್ನಿ. ಇದೇನ್ ಸ್ಯಾಂಪಲ್ ತಗೊಂಡಿದ್ದೇನಾ?
ನೀವು ಊಟ ಮಾಡ್ತಿರ್ಲೇ ಬರ್ತೇವೆ. ಈಗ ಅವ್ರ ಸೆಕೆಂಡ್ ದರ್ಶನ ಮುಗಿಸ್ಕೊಂಡ್ ಬಂದ್ರೆ ನಮ್ದು ಏನೈತಲ್ಲ ನಾಳೆ ಮುಂಜಾನೆ ಹೋಗಿ ಸೆಕೆಂಡ್ ದರ್ಶನ ಮಾಡ್ಕೊಂತೀವಿ. ಈ ನೈಟ್ ಸ್ಟ್ರೀಟ್ ನಿಮಗೆ ತೋರಿಸ್ಬೇಕಂತಿತ್ತು. ಯಾಕಂದ್ರೆ ನಮಗೆ ನಿನ್ನೆ ತೋರ್ಸಕ್ ಆಗಿಲ್ಲ, ಊಟ ಮಾಡಿ ಟಯರ್ಡ್ ಆಗಿ ಮಕ್ಕೊಂಡ್ಬಿಟ್ವಿ, ಆಗಿಲ್ಲ. ಇವತ್ತು ತೋರ್ಸಿನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೊಂತೀನಿ. ಡೈರೆಕ್ಟ್ ಗುಡಿ ಕಡೆ ಹೋಗೋಣ. ಇದ್ರಾಗ ಏನೇನ್ ನಾ ಫುಡ್ ತೋರ್ಸಿನಲ್ಲ ಮಸ್ಟ್ ಟ್ರೈ ಪ್ಲೇಸಸ್, ಹೋಗಿ ಟ್ರೈ ಮಾಡ್ರಿ, ಮಿಸ್ ಮಾಡಕ್ ಹೋಗ್ಬೇಡ್ರಿ. ಸೊ ನಾಳೆ ಮತ್ತೆ ಇಲ್ಲಿಂದ ಭುವನೇಶ್ವರ್ಗೆ ಹೋಗ್ತೀವಿ. ಭುವನೇಶ್ವರದಾಗ ಒಂದಿಷ್ಟು ಪ್ಲೇಸ್ ಅದಾವ, ಅದನ್ನ ಎಕ್ಸ್ಪ್ಲೋರ್ ಮಾಡೋದೈತಿ. ಅದು ನಿಮ್ಗೆ ಅಪ್ಕಮಿಂಗ್ ವಿಡಿಯೋಸ್ದಾಗ ಬರ್ತಾವ, ಅದನ್ನ ನೋಡ್ರಿ ನೀವು. ಈಗ ಫಸ್ಟ್ ಹೋಗಿ ಬುಲ್ಡೋಸರ್ ಹುಡ್ಕೊಂಡ್ ಬರ್ರಿ. ಸೊ ಇದೊಂದು ಬ್ಯಾಗ್ ತೊಗೊಂಡೈತಿ. ಇದು ಬ್ಯಾಗ್ ಸ್ವಲ್ಪ ಪೂರಿ ಜಗನ್ನಾಥ. ಬಟ್ ನಮ್ಮ ದೋಸ್ತ್ ಹೇಳಿದ ಇದೇ ಸಿಕ್ಕವಲ್ತು, ಏನದ ಬುಲ್ಡೋಜರ್. ಅದು ಸಿಕ್ತಂದ್ರೆ ತಗೋಬೋದು. ಸೊ ಹುಡುಗಿಯರು ಕರ್ಕೊಂಬಂದ್ರೆ ಜಗ್ ಖರ್ಚು ಹಾಕೋ, ಕರ್ಕೊಂಬಂದಿಲ್ಲ ಅಂದ್ರೆ ಫೋನ್ದಾಗ ಖರ್ಚು ಹಾಕೋ ಅಷ್ಟ. ಕ್ಯಾಲಿರ ಏನು ತೊಗೊಳತಿ ಹುಡುಗ, ನಿನಗೆ ಚಲೋ ಅನ್ಸಿತ್ತು ತಗೋರು. ಸೊ ಅದೊಂದು ಬುಲ್ಡೋಜರ್ ಸಿಕ್ತಂದ್ರೆ ಅದೊಂದು ತೊಗೊಂಡೋದ್ರೆ ಅವನು ಖುಷಿ ಹಾಕಾನ. 180. ಸೊ ಇಲ್ಲಿ ಗುಡಿ ಕಡೆ ರಬಡಿ ಸಿಕ್ತು ನಮಗೆ. ನಾವು ಆಲ್ರೆಡಿ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೀವು ಮಾಡ್ರಿ ನೀವು. ಇದೇನು ಹಾಕ್ಯಾನಿದ್ರಾಗ ಇದನ್ನ ಹಾಕ್ಯಾನವ. ಇದು ಕೋಲ್ಡ್ ಇದ್ರೆ ಚಲೋ ಇರ್ತೈತಿ. ये क्या है ऊपर डाले ना? पनीर वो है ना, वो हाँ पनीर बोल रहे आप. ಸ್ಕ್ಯಾಮ್ कर रहे हो हमारे साथ. ಸ್ವೀಟ್ಸ್ ಮಸ್ಟ್ ಟ್ರೈ ಮಾಡ್ಬೋದು. ಸ್ವೀಟ್ ಇಷ್ಟಪಡೋರ. ನಾನು ಭಾಳ ದಿನ ಬಿಟ್ಟು ಸ್ವೀಟ್ ತಿನ್ನತೀನಿ. ಇದೆಲ್ಲ ನೋಡಿದ್ರೆ ನಿಮಗೆ ಅನಿಸ್ಬೋದು ಎದಕ್ಕೆ ಈ ಬರೀ ಕಡಿಗೆ ಹಾಕ್ಯಾರ ಅಂತೇಳಿ. ಜುಲೈದಾಗ ಪುರಿ ಜಗನ್ನಾಥದ ಜಾತ್ರಾ ಐತಿ. ಆ ಜಾತ್ರದ ಸಂಬಂಧ ಎವ್ರಿ ಇಯರ್ ಇವ್ರ ರಥ ರೆಡಿ ಮಾಡ್ತಾರೆ. ಅದು ಯಾವ ಮಷಿನ್ ಯೂಸ್ ಮಾಡಂಗಿಲ್ಲ. ಸೊ ಪ್ರೀವಿಯಸ್ ವಿಡಿಯೋದಾಗ ಬಂದಿರ್ಬೇಕಾದ್ರೆ ಸಣ್ಣ ಶಾರ್ಟ್ಸ್ ಹಾಕಿನಿ ನಾನು. ಅಲ್ಲಿ ಮುಂದೆ ಪೆಂಡಾಲ್ದಾಗ ಅದನ್ನ ರೆಡಿ ಮಾಡ್ತಾರೆ. ನನಗೆ ಅದು ವಿಡಿಯೋ ಮಾಡ್ಬೇಕಂತ. ಬರೀ ಒಂದೇ ತಿಂಗಳದಾಗ ಒಂದು ಫುಲ್ ರಥನ ರೆಡಿ ಮಾಡ್ತಾರೆ. ಸೊ ಅದು ನೋಡೋದಂತೂ ಭಾಳ ಚಂದ ಅನಿಸ್ತೈತೆ. ಯಾಕಂದ್ರೆ ಎಲ್ಲರೂ ಮನುಷ್ಯರ ಈಗ ನಾವು ಪ್ರೆಸ್ಸಿಂಗ್ ಮಾಡ್ಬೇಕಂದ್ರು ಒಂದು ಕಟ್ಟಿಗಿಂದ ಇನ್ನೊಂದು ಕಟ್ಟಿಗೆ ಹೊಡಿತಾರ. ಅವ್ರ ಕಟಿಂಗು ಭಾರಿ ಇರ್ತೈತೆ. ಅವ್ರದ್ದು ಮಷಿನ್ ಯಾವ್ದು ಯೂಸ್ ಮಾಡಿಲ್ಲ. ಸೊ ನೋಡಕ್ ಭಾಳ ಚಂದ ಅನಿಸ್ತೈತಿ. ನಮ್ ಲಕ್ ಅದ ನಾವು ಬಂದ ಕೂಡಲೇ ಅದು ರೆಡಿ ಆಗೋದನ್ನ ನೋಡೋದು. ಸೊ ಇದು ಆಲ್ಮೋಸ್ಟ್ ಗುಡಿ ಮುಂದೆ ಬಂದೀವಿ ನಾವು. ಸೊ ಇಲ್ಲಿ ಒಂದಷ್ಟು ಅಂಗಡಿ ಅದಾವು, ಎಲ್ಲಾ ಸಿಗ್ತಾವ ಇಲ್ಲಿ. ಬಟ್ ಇಲ್ಲಿ ಆಲ್ಮೋಸ್ಟ್ 10:30 ಆತ್ ಈಗ. ಆದ್ರೂ ಪಬ್ಲಿಕ್ ಅದಾರ ಇಲ್ಲಿ. ನಿಮ್ಗೆ ಇಲ್ಲಿಂದ ದೂರಿಂದ ತೋರಿಸ್ತೀನಿ, ಅದ ಪ್ಲೇಸ್ ತೋರಿಸ್ತೀನಿ. ಯಾಕಂದ್ರೆ ಕೆಲಸ ಮಾಡೋರೆಲ್ಲ ಹೋಗ್ಯಾರ. ಇದೇನ್ ನೋಡಾತಿರಲ್ಲ ಇದು ಅದ ಪ್ಲೇಸ್ ಎಲ್ಲ ಆಲ್ಮೋಸ್ಟ್ ರೆಡಿ ಆಗೈತಿ. ಇಲ್ಲಿ ರಥದ್ದೆಲ್ಲ ಎಲ್ಲೈತಿ ಗಾಲಿ. ಹಾಂ ಅಲ್ಲಿ ಕಾಣತೈತಿ ನೋಡ್ರಿ, ರಥದ ಗಾಲಿ ಎಲ್ಲ ಕಾಣತ್ತಾವ. ಸೊ ಇದು ಮುಂಜಾನೆ ನಾ ಬಂದಾಗ ರೆಡಿ ಮಾಡತ್ತಿದ್ರು. ಸೊ ಕಟಿಂಗ್ ನೋಡಿ ಎಷ್ಟು ಪರ್ಫೆಕ್ಟ್ ಕಟಿಂಗ್ ಆಗ್ಯಾವ. ಅದು ರೌಂಡ್ ಇದ್ದಿದ್ದು ಅದು. ಸೊ ಅಷ್ಟು ಪರ್ಫೆಕ್ಟ್ ಆಗಿ ರೆಡಿ ಮಾಡಿಕೊಟ್ಟಾರ. ಇಲ್ಲಿ ಮಟ್ಟ ಬಂದಿದ್ದಾಗ ನಮಗೆ ಆಲ್ಮೋಸ್ಟ್ ತಿಂಡಿ ತಿನಿಸು ಆತ, ಸ್ವಲ್ಪ ಒಂದಿಷ್ಟು ಪರ್ಚೇಸು ಆತ. ಈಗ ಈ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂತ. ಸೊ ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ಮಿಸ್ಟರ್ ಫುಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಪೂರಿ ಜಗನ್ನಾಥ್ ಸೀರೀಸ್ದಾಗ ನಿಮ್ಗೆ ಕಂಟಿನ್ಯೂ ವಿಡಿಯೋಸ್ ಬರ್ತಿರ್ತಾವೆ. ಈ ಸೀರೀಸ್ನ ಕಂಟಿನ್ಯೂ ಆಗಿ ನೋಡ್ರಿ, ನಿಮ್ಗೆ ಎಲ್ಲ ಅಪ್ಡೇಟ್ಗಳು ಸಿಗ್ತಿರ್ತಾವೆ. ಸೋಡಾ ಕುಡಿದ್ಯಾ? ಇಲ್ಲ ಬಿಡ. ಸೊ ಒಂದಿಷ್ಟು ಮಂದಿಗೆ ಇಲ್ಲಿ ಸೊಕ್ಕು ಐತಿ. ಸೊ ಅಂತವ್ರ ಮುಂದೆ ಏನ್ ಮಾಡ್ರಿ, ಕಿತ್ಕೊಂಡ್ ಬಂದ್ಬಿಡ್ರಿ. 1/2 ಅಷ್ಟೇ ಸೋಡಾ ಕೇಳಿದೆ. ಇಲ್ಲಪ್ಪ ಕೊಡಂಗಿಲ್ಲ ಅಂದ್ಬಿಟ್ರೆ ಮುಗೀತು. ಸೊ ಮಗ ಅಂತ ಹೇಳಿ ಮಕ ತಿರ್ಗಿಸ್ಕೊಂತಾನ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗ ಮಿಸ್ಟರ್ ಫುಡಿನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸೋಡಾ ಎಲ್ಲಿ ಕುಡಿತಿ ಮತ್ತೆ ಅವಾಗಿನ ಮುಗಿಸಕ ಬಿಡೋ. ಅಲ್ಲಿ ಸೋಡಾ ಕುಡಿದ್ಮ್ಯಾಗ ಮುಗಿಸ್. 1/2 ಕೇಳ್ಬೇಡ. ಏಕ್ ಸೋಡಾ ಲಿಂಬು ಸೋಡಾ. ಇವ ಎಷ್ಟು ಚಲೋ ನಕ್ಕೊಂತ ಇಲ್ಲ ಅಂದ ಅವ ಮಗ ತಿರ್ಗಿಸ್ಕೊಂತಾನ. ಸೊ ಇಲ್ಲಿ ಒಂದು ಸಣ್ಣ ಗ್ಲಾಸ್ ಸೋಡಾ ತೊಗೊಳತ್ತೀವಿ. ಗುಡಿ ಮುಂದೆ ಐತಿ. ರಾತ್ರಿ 9 ಗಂಟೆಗೆ ಈ ಗಾಡಿ ಬರ್ತೈತಿ. ಬಂದ್ರೆ ಇಲ್ಲಿ ಬಂದು ಕುಡೀರಿ. जीरा है क्या वो? जलजीरा. नींबू इधर भी कॉस्टली हो गया है ना? ये वाला हमारे गांव पे 10 को 5. खरीदना पड़ेगा. हमने रुपए हो गए. नींबू सोडा पूछ रहे हो? 30 ರೂಪಾಯಲ್ಲಮ್ಮ. ಏನಾಯ್ತು ನಾರ್ಮಲ್ वाटर सोडा इच्छानो सोडा नींबू इच्छानो नींबू के इच्छा और नमक सही है. परफेक्ट है. बहुत अच्छा है. 30 है ना ಭಯ್ಯ ಹೋಗ್ಯಾ? ಥ್ಯಾಂಕ್ ಯು. ಸೋಡಾ ಎಲ್ಲ ಕುಡಿದ್ವಿ. ಬಟ್ ಆ ಬುಲ್ಡೋಜರ್ ಮಾತ್ರ ಸಿಕ್ಕಿಲ್ಲ. ನಾಂದೆ ಅವ್ನಿಗೆ ಸಿಗಂಗಿಲ್ಲಪ್ಪ ಅಂತ ಹೇಳಿ. ಸೊ ಅಪ್ಕಮಿಂಗ್ ಸೀರೀಸ್ ನೋಡ್ರಿ, ಎಂಜಾಯ್ ಮಾಡ್ರಿ, ಫಾಲೋ ಮಾಡಿ ಇಟ್ಕೋರಿ. ಇನ್ಸ್ಟಾಗ್ರಾಮ್ದಾಗ ಫುಡ್ಡಿನ ವಿಡಿಯೋಸ್ ಎಲ್ಲ ಬರ್ತಿರ್ತಾವೆ. ಈ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ. ಪೂರಿ ಜಗನ್ನಾಥಿಗೆ ಬರೋರಿಗೆ ಭಾಳ ಹೆಲ್ಪ್ಫುಲ್ ಇರುತ್ತೆ. ಏನೇನು ನೋಡ್ಬೋದು, ಏನೇನಿಲ್ಲ, ಏನೇನು ಐತಿ ಪೂರಿ ಜಗನ್ನಾಥಕ್ಕೆ ಬಂದರೆ ಹೆಂಗೆ ಟ್ರಾವೆಲ್ ಮಾಡ್ಬೇಕು, ಹುಬ್ಳಿಂತ್ರ ಹೆಂಗೆ ಬರ್ಬೇಕು, ಯಾವ ಊರಿಂತ್ರ ಹೆಂಗೆ ಬಂದರೆ ಎಲ್ಲಿ ಸ್ಟೇ ಮಾಡ್ಬೇಕಾ, ಎಲ್ಲ ಡೀಟೇಲ್ಸು ಈ ಸೀರೀಸ್ದಾಗ ಇರ್ತೈತಿ. ಈ ವಿಡಿಯೋ ಇಲ್ಲಿ ಎಂಡ್ ಆಗುತ್ತೆ. ಇನ್ನೊಂದು ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ಮಟ್ಟ ಬಾಯ್. ಸೊ ಗೈಸ್, ಈ ವಿಡಿಯೋನ ನಾ ಎಂಡ್ ಮಾಡಿದ್ದೆ. ನಿನ್ನೆ ಒಂದು ವಿಡಿಯೋ ತೋರಿಸಿದ್ದೆ. ಅಲ್ಲಿ ಗುಡಿ ಮುಂದೆ ಪಲ್ಲಕ್ಕಿ ಹೊಂಟಿತ್ತ. ಆ ಪಲ್ಲಕ್ಕಿ ಇವತ್ತು ಹೊಂಟೈತೆ. ಅಂದ್ರೆ ದಿನ ಈ ಪಲ್ಲಕ್ಕಿ ಹೋಗ್ತೈತೆ ಅನ್ಸುತ್ತ. ನೋಡ್ರಿ, ಈ ಪಲ್ಲಕ್ಕಿ ದಿನ ಹೋಗುತ್ತೆ. ಇಲ್ಲಿಂತ್ರ ದರ್ಶನ ಮಾಡ್ಕೋರಿ.
ಕರೆಕ್ಟ್ ನಮ್ಮ ಕಡೆನ ಬಂದು ನಿಂತೈತಿ. ಈ ಪಲ್ಯಕ್ಕಿ ದಿನ ಬಸ್ತಾರ ಅನ್ಸತ್ತಿಲ್ಲ. ಹಾ, ನಿನ್ನೆನು ನಮಗೆ ಈ ಪಲ್ಯಕ್ಕೆ ಸಿಕ್ಕೈತಿ, ಇವತ್ತು ಈ ಪಲ್ಯಕ್ಕೆ ಸಿಕ್ಕೈತಿ. 2 ದಿನ ಫುಲ್ ಕಣ್ ತುಂಬಿಸ್ಕೊಂಡಿವಿ. ನೀವು 11 ಗಂಟೆಗೆ ಈ ಮೂಮೆಂಟಿಗೆ ಬರ್ರಿ, ಸೊ ನಿಮಗೂ ಈ ಪಲ್ಯಕ್ಕೆ ಸಿಗುತ್ತ. ಮುಂದೆ ಬರತೈತಿ, ಫಸ್ಟ್ ಅದು ಹೋಯ್ತ, ನೀವು ದರ್ಶನ ಮಾಡ್ಕೋರಿ. ಸೊ ಈ ಪಲ್ಲಕ್ಕಿ ಎಲ್ಲಿಂದ್ರ ಹೋಗಿ ಗುಡಿ ಮುಂದೆ ಹೋಗುತ್ತಿದ್ದು ಪಲ್ಲಕ್ಕಿ. ನಾವ್ ಎಲ್ಲಿ ನಿಂದಿರ್ತೀವಿ ಅಲ್ಲಿ ನಿಂದ್ರಾಕತ್ತಿತ್ತು ಪಲ್ಲಕ್ಕಿ. ಸೊ ನಾವು ಅಲ್ಲಿ ನಿಂತು ವಿಡಿಯೋ ಮಾಡತ್ತಿದ್ವಿ. ಸೊ ಅಲ್ಲಿ ನಿಂತು ಪಲ್ಲಕ್ಕಿ, ಈಗ ಇಲ್ಲಿ ನಿಂತು ವಿಡಿಯೋ ಮಾಡಾಕತ್ವಿ, ಇಲ್ಲಿ ನಿಂತೈತಿ ಪಲ್ಲಕ್ಕಿ. ಪುಣ್ಯ, ಎಲ್ರು ಪುಣ್ಯ ಮಾಡಿವಿ ತಗೋ, ಎಲ್ರಿಗೂ ಚಲೋ ಆಗುತ್ತೆ. ಸೊ ಇಲ್ಲಿ ಬಂದವ್ರಿಗೆ ಎಲ್ರಿಗೂ ಒಳ್ಳೇದಾಗುತ್ತೆ. ಆ ಪಲ್ಲಕ್ಕಿನ ಎತ್ತಿ ಅವ್ರ ಶೋಲ್ಡರ್ ಹೆಂಗಾಗೈತೆ ಅಂದ್ರೆ ಮಸ್ಕಲ್ಲರ ಫುಲ್ ಬೆಳೆದು ಬಿಟ್ಟಾವ. ಸೊ ಆ ಪರಿ ವೇಟ್ ಇಲ್ಲಿಂದ ಆಲ್ಮೋಸ್ಟ್ 1.5 ಕಿಲೋಮೀಟರ್ ಎತ್ಕೊಂಡು ಹೋಗ್ತಾರ ಅವ್ರ. ಬರೋ ಮುಂದೆ ಹಂಗ ಎತ್ಕೊಂಡು ಬರ್ತಾರ, ಪೂಜೆ ಎಲ್ಲ ಮಾಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತಾ, ಬಾಯಿಗೆ ಏನು ಹೇಳಂಗಿಲ್ಲ. ಸೊ ಎಂಡ್ ಮಾಡ್ತೀನಿ.